ನಮ್ ಗಿಡ ಎಲ್ಲ ಒಂದೇ ತಿಂಗಳಲ್ಲಿ ತರಕಾರಿ ಕೊಡತ್ತೆ ಅಂತ ಜನಗಳು ನೋಡಿ ಕೊಂಡಿಡ್ತಾರೆ. ಬೇಕಾದ್ರೆ ನೋಡಿ ಆಲ್ಟೇಷನ್ ಮಾಡಕ್ಕೆ ಜನ ಬರ್ತೀನಿ ಅಂತ ಹೇಳಿದ್ರು. ಹೋಗಿ ಮೊದಲು ಏನಂತ ಗಂಡನ್ ಫೋನ್ ಮಾಡಿ ಕೇಳಬೇಕು. ಒಳ್ಳೆ ದುಡ್ಡು ಬಂತು ಅಂತ ಹೇಳಿದೆ. ಮನೆನೆಲ್ಲ ಮೇಲೆ ಹಂಚೆಲ್ಲ ತೆಗೆದ್ಬಿಟ್ಟು 2 ಮಾಡಿ ಹಚ್ಚಣಮ್ಮ. ನನ್ ಗಂಡ ಬಂಗಾರ ಕಣೆ. ನಿನ್ ಗಂಡ ಬಂಗಾರ ಅಂದ್ರೆ ನನ್ ಗಂಡ ಡೈಮಂಡ್ ಕಣೆ. ನಿನ್ ಗಂಡ ಡೈಮಂಡಾ? ಆ ಡೈಮಂಡ್ ಕಳೆದೋಗ್ಬಿಟ್ಟಿದೆ, ಹೋಗಿ ಹುಡುಕು. ಡೈಮಂಡ್ ಅಂತೆ ಡೈಮಂಡ್. ಗುಜ್ರಿ ತಗೊಂಡೋಗಿ ಹಾಕಿದ್ರೇನು 2 ರೂಪಾಯಿ ಕೊಡಲ್ಲ. ಗಂಡ ಡೈಮಂಡ್ ಅಂತೆ. ಗಂಡ ಓಡೋಗಿ ಎಷ್ಟು ದಿನ ಆಯ್ತು, ಹುಡ್ಕದ್ ಬಿಟ್ಬಿಟ್ಟು ಮನೆ ಮೇಲೆ ಮನೆ ಕಟ್ತೀನಿ ಅಂತ ಆಕ್ಟಿಂಗ್ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾಳೆ. ಅಮ್ಮ ನೋಡಮ್ಮ ಅವಳು ಹೆಂಗ್ ಹೇಳ್ತಾ ಇದ್ದಾಳಂತ. ನನ್ ಗಂಡ ಓಡಾಗಿರೋನ ಚುಚ್ಚಿ ಮಾತಾಡ್ತಾ ಇದ್ದಾಳ ಕಣಮ್ಮ ಅವಳು. ಪ್ರೀತಿ, ಮೊದ್ಲು ನಿನ್ ಮನೆ ಒಳಗಡೆ ಬಾ, ಇಲ್ಲೆಲ್ಲ ಅಳ್ತಾ ಇರ್ಬೇಡ, ನಡಿ ಮೊದ್ಲು. ಅಮ್ಮ ನೋಡಮ್ಮ ಅವಳು ಹೆಂಗ್ ಮಾತಾಡ್ತಾ ಇದ್ದಾಳಂತ. ಪ್ರೀತಿ ಅವಳೇನು ಮಾತಾಡ್ಲಿಲ್ಲ. ನೀನ್ ಮಾತಾಡದ್ ನೋಡಿನೇ ಅವಳು ಮಾತಾಡಿದ್ದು. ಸುಮ್ಕೆ ನೀನು ಅವಳ ಬೇಲೆಲ್ಲ ಏನು ಹೇಳ್ಬೇಡ. ಅವಳು ಕರೆಕ್ಟ್ ಆಗೇ ಇದ್ದಾಳೆ, ನೀನೇ ಸರಿ ಇಲ್ಲ ನೋಡು. ಏನಮ್ಮ ನಿಂದು? ಏನ್ ಮಾತಾಡ್ತಾ ಇದ್ದೀನಿ ನೀನು? ಪ್ರೀತಿ ನಾನೆಲ್ಲ ಕರೆಕ್ಟೇ ಮಾತಾಡ್ತಾ ಇರೋದು, ನೀನೇ ಸರಿ ಮಾತಾಡಲ್ಲ. ಎಲ್ಲಿ ಯಾವ ರೀತಿ ಇರ್ಬೇಕಂತ ನಿನ್ಗಿನ್ನೂ ಗೊತ್ತಿಲ್ಲ ನೋಡು, ಇಷ್ಟು ದೊಡ್ಡವಳಾಗಿನು. ಅವಳು ಅವಳ ಪಾಡಿ ಬಂದು ಗಿಡಕ್ಕೆ ನೀರ್ ಹಾಕ್ತಾ ಇದ್ಲು ಅಷ್ಟೇ. ನೀನೇ ಸುಮ್ಮನೆ ಇದ್ದವಳನ್ನ ಬಾಯಿ ಕೆರ್ದಂಗೆ ಕೆರ್ದಿದ್ದು. ಅದಕ್ಕೆ ಅವಳು ಆ ತರ ಹೇಳೋಗಿದ್ದು. ನಾನೇನು ಹೇಳ್ದೆ? ನಾನು ಏನು ಹೇಳಿಲ್ಲ. ಗಿಡ ಬೆಳೆಸ್ತೀನಿ, ತರಕಾರಿ ಬೆಳೆಸ್ತೀನಿ ಅಂತ ಮಾತ್ರ ಮಾತಾಡಿದ್ದು ಕಣಮ್ಮ. ನೀನ್ ಸುಮ್ಕಿರು. ಸುಮ್ನೆ ನನ್ ಮೇಲೆ ನೀನ್ ದೂರ ಹೇಳ್ತಾ ಇರ್ಬೇಡ. ಯಾಕೆ ಮಾತಾಡ್ಲಿಲ್ಲ? ಅವಳ ಪಾಡಿಗೆ ಏನೋ ಮನೆ ಆಲ್ಟೇಷನ್ ಮಾಡ್ಬೇಕು ಅಂತ ಹೇಳಿದಿಕ್ಕೆ ನೀನ್ ಸುಮ್ಕಿಲ್ದೆ ನನ್ ಮನೆ ಮೇಲೆ ಮನೆ ಕಟ್ಬೇಕು ಅಂತ ಹೇಳಿದೆ. ಯಾರಿಗಾದ್ರೇನು ಹೊಟ್ಟೆ ಉರಿಯತ್ತೆ ಗೊತ್ತಾ? ಅದಕ್ಕೆ ಅವಳ ಹತ್ರ ಬೈದ್ಬಿಟ್ಟು ಹೋಗಿದ್ದು ನಿನ್ನ. ಅಮ್ಮ ನೀನ್ ಬರೇ ನನ್ನನ್ನೇ ಬೈತಾ ಇರು ನೀನು. ಸುಮ್ಕೆ ಅವಳಿಗೆ ನೀನ್ ಸಪೋರ್ಟ್ ಮಾಡಿದ್ರೆ ನೋಡು ಮತ್ತೆ ನೀನ್ ಊಟ ಹಾಕೋದು ಹಾಕಲ್ಲ. ಹೋಗ್ಬಿಡಿ ಇಲ್ಲಿಂದ ಮೊದ್ಲು. ಇವಳು ಯಾಕೆ ಪ್ರೀತಿ ಈ ತರ ಆಗ್ಬಿಟ್ಟಿದ್ದಾಳೆ? ಗಂಡ ಓಡಾಗಿದ್ದು ಓಡೋದ, ಇವಳಿಗೇನೋ ಹುಚ್ಚಿ ಚಿಡ್ಕೊಂಡ್ಬಿಡ್ತಾ? ಮೊದ್ಲು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಏನಾಯ್ತು ಕತೆ, ನನ್ನ ಅಳಿಯನ್ನ ಹುಡುಕಿದ್ರ ಅಂತ ಕೇಳ್ಬೇಕು. ಹಿಂಗೆ ಸುಮ್ಕೆ ಇದ್ರೆ ಆಗಲ್ಲ. ಇವಳು ಒಂದ್ಸಲನು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ಲೇ ಇಲ್ಲ. ಗಂಡ ಬೇಕಂತ ಇದ್ದಾಳ ಇಲ್ಲ ಬೇಡ ಅಂತ ಹೇಳೋ ಗೊತ್ತಿಲ್ಲ. ಮೀನಾ ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ, ಎಲ್ಲ ಸರಿಯಾಗ್ಬಿಡತ್ತೆ, ಸುಮ್ಕಿರು. ಇಲ್ಲ ಲಿಲಿ, ಹಿಂಗೆ ಹೋಗ್ತಾ ಇದ್ರೆ ಹೆಂಗೆ? ಪಾಠನೇ ಮಾಡದೆ ಸರ್ ಸುಮ್ನೆ ಓದು ಓದು ಅಂತ ಇದ್ರೆ ಏನ್ ಓದಿದ್ರು ಅರ್ಥನೇ ಆಗ್ತಾ ಇಲ್ಲ. ಅವ್ರು ತಾನೇ ನಮಗೆ ಅರ್ಥ ಮಾಡಿಸ್ಬೇಕು. ಅವ್ರು ಬರೇ ನಿದ್ರೆನೇ ಮಾಡ್ತಾ ಇದ್ರು ಅಂದ್ರೆ ಹೆಂಗೆ? ಎಕ್ಸಾಮ್ ಅಲ್ಲಿ ಖಂಡಿತ ನಾವು ಫೇಲ್ ಆಗ್ತೀವಿ. ನೆನ್ಸ್ಕೊಂಡ್ರೆ ಅಳು ಬರ್ತಾ ಇದೆ. ಯಾರ ಹತ್ರ ಹೋಗಿ ಈ ಕಷ್ಟನ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಅಚ್ಚು, ಇದಕ್ಕೇನಾದ್ರೂ ಮಾಡ್ಬೇಕಚ್ಚು. ಪ್ಲೀಸ್ ಅಚ್ಚು, ಹೆಲ್ಪ್ ಮಾಡು. ಏನ್ ಹೆಲ್ಪ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಾನೇ ತುಂಬಾ ಬೇಜಾರಾಗಿದ್ದೀನಿ ಲಿಲಿ. ಓ ಗಾಡ್, ಯಾಕೆ ಈ ರೀತಿ ಎಲ್ಲಾರು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಶಂಕಿರಿ, ಇದು ಒಂಥರ ಜಾಲಿಯಾಗಿ ಇದೆ. ಸ್ಕೂಲಲ್ಲಿ ಸುಮ್ಮನೆ ಕೂತ್ಕೊಂಡು ಓದಿ ಎದ್ ಬರೋದು ಒಂಥರ ಚೆನ್ನಾಗಿ ಉಂಟು. ಏನು ಸುಮ್ಮನೆ ಸ್ಕೂಲಲ್ಲಿ ಕೂತ್ಕೊಂಡು ಓದ್ಬಿಟ್ಟು ಎದ್ ಬರೋದು ಚೆನ್ನಾಗಿದ್ಯಾ? ಹೌದು, ಇಲ್ಲ ಅಂದ್ರೇನು? ಸುಮ್ಮನೆ ಸ್ಕೂಲಿಗೆ ಹೋಗಿ ಅಲ್ಲಿ ಶಾರ್ಟ್ ಪಾಠ ಮಾಡಿ ಅದನ್ನ ಕೇಳಿಸ್ಕೊಂಡು ಆಮೇಲೆ ಅವ್ರು ನೋಟ್ಸ್ ಕೊಟ್ಟು ಕಾಪಿ ಕೊಟ್ಟು ಮನೇಲಿ ಬಂದು ಸುಮ್ಮನೆ ಕೂತ್ಕೊಂಡು ಬರೆಯೋಕ್ಕಿಂತ ಇದು ತುಂಬಾ ಜಾಲಿಯಾಗಿ ಉಂಟು. ಮನೆಯಿಂದ ಸ್ಕೂಲಿಗೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಮತ್ತೆ ತಿರುಗಿ ಮನೆಗೆ ಬರೋದು, ಇದೊಂಥರ ಜಾಲಿಯಾಗಿ ಉಂಟು. ಬರೇ ಹಿಂದಿ ಮತ್ತೆ ಮ್ಯಾಥ್ಸ್ 2 ಹೋಮ್ವರ್ಕ್ ಮುಗೀತು. ಮಾತಾಡ್ತೀಯಾ? ನೀನ್ ಮಾತಾಡದೆ ಇರ್ತೀಯಾ? ಹೋದ ವರ್ಷ ಅಷ್ಟೊಂದು ಪಾಠ ಮಾಡಿನೇ ನೀನ್ ಫೇಲ್ ಆಗಿ ಬಂದಿದ್ಯಾ. ಇದ್ರಲ್ಲಿ ಈ ವರ್ಷ ಈ ತರ ಸರ್ ಪಾಠನೇ ಮಾಡದೆ ಇದ್ರು ಅಂತ ಹೇಳಿದ್ರೆ ನಿನ್ ಜನ್ಮಕ್ಕೂ ಪಾಸ್ ಆಗಲ್ಲ. ಹೇ ಯು ಬ್ಲಡಿ, ಯಾಕೆ ನೀನು ಆ ತರ ಹೇಳ್ತೀಯಾ? ನಿನ್ ಬಾಯಿಯಿಂದ ಏನಾದ್ರು ಹೇಳಿದ್ರೆ ಅದು ಅದೇ ತರ ಆಗತ್ತೆ. ನಾನು ಹೋದ ವರ್ಷ ಫೇಲ್ ಆಗಿದ್ದೀನಿ, ತುಂಬಾ ಟೆನ್ಷನ್ ಮಾಡ್ಕೊಂಡು ಆ ಜಾಲಿಯಾಗಿರುವಂತ ಹಾಲಿಡೇಸ್ ಅಲ್ಲೂ ನಾನು ಓದ್ತಾ ಕೂತ್ಕೊಂಡಿದ್ದೆ. ನೀನ್ ಆ ತರ ಹೇಳ್ಬೇಡ ಅಚ್ಚು, ನಾನು ಖಂಡಿತ ಪಾಸ್ ಆಗ್ತೀನಿ. ನನ್ ಬಾಯಲ್ಲಿ ಸರಿಯಾಗಿ ಬಂದ್ಬಿಡತ್ತೆ, ಇಲ್ಲಿಂದ ಓಡಬಿಡು. ಇಲ್ಲಾಂದ್ರೆ ನೋಡು, ಇಲ್ಲಿ ಪಾಠ ಮಾಡ್ತಾ ಇಲ್ಲ, ಹೆಂಗ್ ಎಕ್ಸಾಮ್ ಅಲ್ಲಿ ಬರೆಯೋದು ಪಾಸ್ ಆಗೋದು ಅಂತ ಮಾತಾಡ್ತಾ ಇದ್ರೆ ಇವಳಿಗೆ ಪಾಠನೇ ಮಾಡದೆ ಪಾಸ್ ಆಗ್ತಾಳಂತೆ. ಹೋಗ್ತೀಯಾ ಇಲ್ವಾ ಇಲ್ಲಿಂದ ಮೊದ್ಲು? ಓಕೆ ಅಚ್ಚು, ಸಾರಿ. ನಾನು ಇನ್ನ ನೀನೇನು ಮಾತಾಡಲ್ಲ, ನೀವೇ ಮಾತಾಡಿ, ಓಕೆನಾ? ಶಾರು ಪಾಠನೇ ಮಾಡ್ತಾ ಇಲ್ಲ, ನಮ್ಗೆ ಒಳ್ಳೆ ತುಂಬಾ ಟೆನ್ಷನ್ ಆಗ್ತಾ ಉಂಟು, ಓಕೆನಾ? ನಾನು ನಿಮ್ಮೊಟ್ಟಿಗೆನೇ ಇದ್ದೀನಿ. ಅಚ್ಚು ಅವಳನ್ ಬಿಡು, ನೀನ್ ಹೇಳು ಏನ್ ಮಾಡೋದು ಅಂತ. ಅವಳನ್ ಬಿಡು ಅಂತ ಹೇಳ್ತಾ ಇದ್ದಾಳೆ. ಇವಳಿಗೆ ದೊಡ್ಡ ಇವಳು, ಈಗ ಬಂದವಳಿಗೆಲ್ಲ ದಿಮಾಕ್ ಜಾಸ್ತಿ ಆಗ್ತಾ ಉಂಟು. ಇವಳಿಗೆ ಏನಾದ್ರೂ ಮಾಡ್ಬೇಕು. ಆಯ್ತು ಮೀನಾ, ಮನೆಗೆ ಹೋಗಿ ಏನ್ ಮಾಡೋಣ ಅಂತ ಐಡಿಯಾ ಮಾಡೋಣ, ಬಾ ಹೋಗೋಣ. ಆಯ್ತಚ್ಚು. ಸರಿ ಆಯ್ತಚ್ಚು, ನಾನು ಹೋಗ್ತೀನಿ. ಬಾಯ್. ಬಾಯ್ ಲಿಲಿ, ಬಾಯ್ ಜೂಲಿ. ಓಕೆ ಬಾಯ್. ಹೇ ಮೀನಾ. ಏನ್ ಜೂಲಿ? ಏನು ನೀನ್ ದೊಡ್ಡ ಇವಳಾ? ಅಚ್ಚು ಹತ್ರ ಅವಳನ್ನ ಬಿಡು ಅಂತ ಹೇಳ್ತಾ ಇದ್ಯಾ?
ನೀನು ಯಾರು ಈಗ ಬಂದಳು ನನ್ನನ್ನ ಅವಳನ್ನ ಬಿಡು ಅಂತ ಹೇಳ್ತಾ ಇದೀಯಾ? ನಿಂಗೆ ಎಷ್ಟು ಕೆಲಸ ಇದೆಯಾ ಅಷ್ಟು ಮಾತ್ರ ನೋಡ್ಬೇಕು, ಓವರ್ ಮಾಡಬೇಡ, ಓಕೆನಾ? ನಿನಗಿಂತ ನಾನೇ ಫಸ್ಟ್ ಅವಳಿಗೆ ರಿಲೇಷನ್, ಗೊತ್ತುಂಟಾ? ಹೀಗೋಗಿ ಅವ್ರ ಮನೇಲಿ ಇದೆಯಾ ಅಂತ ಓವರ್ ಮಾಡ್ತಾ ಇರಬೇಡ ನೀನು. ಮೊದಲು ಅದು ನನ್ನ ಸ್ವಂತ ಮಾವನ ಮನೆ, ಗೊತ್ತುಂಟಾ? ನೀನ್ ಬರೇ ಗೆಸ್ಟ್, ಓಕೆನಾ? ನೀನ್ ಲೆವೆಲ್ ಎಲ್ಲಿದೆಯೋ ಅಲ್ಲೇ ಇರಬೇಕು, ಓವರ್ ಮಾಡ್ತಾ ಇರಬೇಡ ಇಲ್ಲಿ. ಎಲ್ಲಕ್ಕಿಂತ ಮೊದಲು ಅಲ್ಲಿ ಡೇರಾ ಹಾಕೊಂಡು ಕುತ್ಕೊಂಡಿದ್ಯಲ್ಲ, ಅಲ್ಲಿಂದ ನಿನ್ ಮನೆಗೆ ಹೋಗೋದಕ್ಕೆ ಯೋಚನೆ ಮಾಡು. ಫ್ರೀಯಾಗಿ ಎಲ್ಲ ತಿನ್ನಕ್ಕೆ ಬಟ್ಟೆ ಎಲ್ಲ ಫ್ರೀಯಾಗಿ ಸಿಗತ್ತೆ ಅಂತ ಇಲ್ಲೇ ಕುತ್ಕೊಂಡ್ಬಿಟ್ಟಾ? ಟೆಂಟ್ ಹಾಕೊಂಡಿದ್ಯಾ? ಮೊದಲು ಜಾಗ ಖಾಲಿ ಮಾಡು. ಮೀನಾ, ಏನ್ ಮಾಡ್ತಾ ಇದೀಯಾ? ಬಾ. ಬಂದೆ ಅಚ್ಚು. ಅವಳು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನನ್ಗಂತ ಮನೆ ಇದೆ, ನಾನ್ಯಾಕೆ ಇಲ್ಲಿ ಬಂದು ಕುತ್ಕೋಬೇಕು? ಅದಕ್ಕೆ ಅವಳು ಈ ತರ ಎಲ್ಲ ಬೈತಾ ಇರೋದು. ಸರಿ, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಯಾರಿಗೂ ಏನು ನನ್ನಿಂದ ತೊಂದರೆ ಆಗ್ಬಾರ್ದು. ಈಗ ಚಿಕ್ಕಮ್ಮ ತುಂಬಾ ಒಳ್ಳೆಯವರಿದ್ದಾರೆ, ನನ್ಗೇನು ಕಷ್ಟ ಕೊಡಲ್ಲ ಅವರು. ಸರಿ, ನಾನು ಇನ್ನ ಚಿಕ್ಕಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಮೀನಾ, ಮೀನಾ, ಅಚ್ಚು, ಮೀನಾ, ಅದನ್ನೇ ನೆನ್ಸ್ಕೊಂಡು ಅಳ್ತಾ ಇದ್ಯಾ? ಆ ಸಾರ್ನ ಏನಾದ್ರೂ ಮಾಡೋಣ ಬಿಡು, ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ, ನಾನು ಏನಾದ್ರೂ ಯೋಚನೆ ಮಾಡ್ತೀನಿ, ಅದಕ್ಕೇನ್ ಮಾಡ್ಬೇಕು ಅಂತ ಒಳ್ಳೆ ಪ್ಲಾನ್ ಸಿಕ್ಕೇ ಸಿಗತ್ತೆ. ಆಯ್ತಚ್ಚು. ಅಯ್ಯೋ ಮೀನಾ, ಅತ್ತೆ, ಮೀನಾ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ಅತ್ತೆ, ಅಮ್ಮ, ಏನಿಲ್ಲಮ್ಮ, ಸ್ಕೂಲಲ್ಲಿ ಸರ್ ಪಾಠ ಮಾಡೋದು ಅರ್ಥನೇ ಆಗ್ಲಿಲ್ವಾ? ಇವಳಿಗೆ ಹೆಂಗ್ ಓದೋದಂತ ಯೋಚನೆ ಮಾಡ್ಬಿಟ್ಟು ಅಳ್ತಾ ಇದ್ದಾಳಮ್ಮ, ಅಷ್ಟೇ. ಅಯ್ಯೋ, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಮೀನಾ? ಸರ್ ನನಗೆ ಪಾಠ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರೆ ಹೇಳ್ತಾರೆ. ಇದಕ್ಕೆಲ್ಲ ಹೋಗಿ ಅಳ್ತಾ ಇದೆಯಾ ಸಣ್ಣ ಹುಡುಗಿ ತರ? ಕೇಳಿದ ತಕ್ಷಣ ಹಂಗೆ ಹೇಳ್ಕೊಟ್ಬಿಡ್ತಾರೆ. ಅಯ್ಯೋ, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಮೀನಾ? ಸರ್ ನನಗೆ ಪಾಠ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಹೇಳ್ಕೊಡಿ ಅಂತ ಹೇಳಿದ್ರೆ ಹೇಳ್ತಾರೆ. ಇದಕ್ಕೆಲ್ಲ ಹೋಗಿ ಅಳ್ತಾ ಇದೆಯಾ ಸಣ್ಣ ಹುಡುಗಿ ತರ? ಸರಿ, ಇನ್ನು ಯಾಕೆ ಅಳ್ತಾ ಇದೆಯಾ ಮೀನಾ? ಅತ್ತೆ, ಅಲ್ಲಿ ಮನೆಗೆ ಹೋಗ್ತೀನಿ, ಅಪ್ಪನ ಹತ್ರ ಇರ್ತೀನಿ. ಯಾಕೆ ಮೀನಾ, ಅಪ್ಪನ ನೆನ್ಪಾಯ್ತಾ? ಸರಿ ಹೋಗು, ಒಂದೆರಡು ದಿನ ಇದ್ ಬಾ. ಇಲ್ಲ ಅತ್ತೆ, ನಾನು ಅಪ್ಪನ ಹತ್ರನೇ ಇರ್ತೀನಿ, ಅಲ್ಲೇ ಬೆಳಿತೀನಿ, ಇಲ್ಲಿ ಇರಲ್ಲ, ನಾನಲ್ಲಿ ಹೋಗ್ತೀನಿ. ಮೀನಾ, ಏನಮ್ಮ ಹೇಳ್ತಾ ಇದ್ಯಾ? ಹೌದತ್ತೆ, ನಾನು ಅಲ್ಲೇ ಇರ್ತೀನಿ, ಅಲ್ಲೇ ಬೆಳಿತೀನಿ, ನಾನು ಯಾಕೆ ಇಲ್ಲಿರ್ಬೇಕು? ಈಗ ಚಿಕ್ಕಮ್ಮ ಒಳ್ಳೆಯದಾಗ್ಬಿಟ್ಟಲ್ಲ, ನಾನು ಅಲ್ಲೇ ಇರ್ತೀನಿ ಅತ್ತೆ, ಪ್ಲೀಸ್ ಅತ್ತೆ. ಅಲ್ಲ ಮೀನಾ, ನಿನ್ಗೆ ಏನಾದ್ರೂ ತೊಂದರೆ ಆಯ್ತಾ? ಯಾರಾದ್ರೂ ಏನಾದ್ರೂ ತೊಂದರೆ ಮಾಡಿದ್ರಾ? ಯಾಕೆ ಈ ರೀತಿ ನಿಧಾನ ತೆಗೆದಿದ್ಯಾ? ಇಲ್ಲ ಅತ್ತೆ, ನನ್ಗೆ ಯಾರು ಏನು ತೊಂದರೆ ಮಾಡ್ಲಿಲ್ಲ, ಇಲ್ಲೆಲ್ಲಾರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ. ನಾನು ನಿಮ್ಮನ್ನೆಲ್ಲ ಏನು ಹೇಳಕ್ ಬರ್ಲಿಲ್ಲ, ನಾನು ಅಪ್ಪನ ಹತ್ರ ಹೋಗಿರ್ತೀನಿ, ಪ್ಲೀಸ್ ಅತ್ತೆ, ನನ್ನನ್ನು ಹೋಗಕ್ ಬಿಡಿ. ಸರಿ ಮೀನಾ, ಆಳ್ಬೇಡ, ನಿನಗೇನ್ ಇಷ್ಟ ಅಲ್ಲಿ ಹೋಗಿರ್ಬೇಕಂತ ಆಸೆ ಪಡ್ತಾ ಇದೀಯಾ? ಹೋಗಿರು, ನೀನ್ ಎಷ್ಟು ದಿನ ಆಯ್ತಾ ಇರು, ಗೊತ್ತಾಯ್ತಾ? ನಿನ್ಗೆ ಅಲ್ಲಿ ಇರಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಡು, ಓಕೆನಾ? ನೀನ್ ಅಳ್ತಾ ಅಲ್ಲ ಇರ್ಬಾರ್ದು. ಆಯ್ತತ್ತೆ, ನಾನು ಹಂಗಂದ್ರೆ ಇವತ್ತೇ ಹೋಗ್ತೀನಿ. ಇವತ್ತೇ ಹೋಗ್ತೀಯಾ? ಸರಿ, ಆಯ್ತು ಹೋಗು, ನಾನು ದೀಪಕ್ ಕಾಲ್ ಮಾಡಿ ಹೇಳ್ತೀನಿ. ಆಯ್ತತ್ತೆ. ಅನು, ಬಾನು ಇಲ್ಲಿ. ಅಮ್ಮ, ಯಾಕಮ್ಮ ಮೀನಾ ಹೋಗ್ತೀನಿ ಅಂದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ರಿ? ಅವಳಿಗೆ ಅವ್ರ ಅಪ್ಪನಟ್ಟಿಗೆ ಇರಬೇಕು ಅಂತ ಆಸೆ ಆಗಿದೇನೋ, ಅದಕ್ಕೆ ಅಳ್ತಾ ಅಳ್ತಾ ಕುತ್ಕೊಂಡಿದ್ಲಾ, ನೋಡಿದ ತಕ್ಷಣ ಪಾಪ ಆಯ್ತು, ಸರಿ ಅಂತ ಹೇಳ್ಬಿಟ್ಟೆ. ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ ಮೀನಾ ಇಲ್ಲಿಂದ ಹೋಗೋದು. ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅನ್ನೋ? ಇಲ್ಲೇ ತಾನೇ ಪಕ್ಕದಲ್ಲಿ ಮನೆ, ಯಾವಾಗ ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದು, ಅವಳು ಇಲ್ಲಿ ಯಾವಾಗ ಬೇಕಾದ್ರೆ ಬರ್ಬೋದು. ನನಗೆ ಮಾತ್ರ ಇಲ್ಲಿಂದ ಹೋಗ್ಬೇಕಂತ ಆಸೆ ನಾನು ಅಕ್ಕ, ಒಂಚೂರು ನನಗೆ ಆತರ ಆಸೆನೇ ಇರಲಿಲ್ಲ. ಏನೋ ನನಗೆ ಇವತ್ತು ಆತರ ಆಗ್ತಾ ಇದೆ. ಸರಿ ಇರ್ಲಿ, ನಾನು ನನ್ನ ಮನೆಗೆ ಹೋಗ್ತೀನಿ. ಅಚ್ಚು, ಏನ್ ಹೇಳು? ನಾನು ಇಲ್ಲಿಂದ ಹೋಗ್ತೀನಿ ಅಂದ ತಕ್ಷಣ ಬೇಜಾರಾಗ್ತಾ ಇದ್ದಾಳಂತ. ಅಚ್ಚು, ಹೇಳ್ ಮೀನಾ. ಅಚ್ಚು, ಯಾಕೆ ಬೇಜಾರಾಗಿದ್ಯಾ? ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ ಅಂತ ಹೇಳಿದಿಕಾ? ಹೌದು, ಮತ್ತೆ ಯಾಕೆ ನೀನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಇಷ್ಟು ದಿನ ಈ ತರ ಹೇಳಲೇ ಇಲ್ಲ, ಇವತ್ತೇನು ಏನಾಯ್ತು ನಿನಗೆ? ಅಲ್ಲಿಂದ ಬರುವಾಗ್ಲೂ ನೀನೇನೋ ಹೇಳಿಲ್ಲ, ಇಲ್ಲಿ ಮನೆಗೆ ಬಂದ್ಮೇಲೆ ಸಡನ್ ಆಗಿ ಈ ತರ ಮಾತಾಡ್ತಾ ಇದೀಯಾ? ಅದ್ ಕೇಳಿದ ತಕ್ಷಣ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಮೀನಾ. ಅದು ಮೀನಾ, ಏನಾಯ್ತು ಮೀನಾ? ಏನಾಯ್ತಂತ ಹೇಳು. ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನನ್ನ ಮನೇಲಿ ಏನಾದ್ರೂ ಹೇಳಿದ್ರೆ ಹೇಳು, ನಾನು ಮಾತಾಡ್ತೀನಿ ಅಮ್ಮನ ಹತ್ರ. ಚಾಚಾ, ನನಗೆ ಯಾರು ಆ ತರ ಏನೂ ಹೇಳಿಲ್ಲ ಅಚ್ಚು. ನೀನ್ ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರು, ನಾನು ಯಾರ ಮೇಲೂ
ಇದೆಯಲ್ಲ, ನೀನ್ ಬರಿ, ನಾನು ಹೋಗ್ತೀನಿ. ಆ ಸರಿ ಸರಿ. ಅಯ್ಯೋ, ಹಿಂದಿ ಕಾಪಿ ಮಾತ್ರ ಅಲ್ಲ, ಮ್ಯಾಥ್ಸ್ ಟೇಬಲ್ಸ್ ಬರೆಯಕ್ಕೆ ಹೇಳಿದಾರಲ್ಲ ಕಾಪಿಯಲ್ಲಿ. ಆ ಹೌದೌದು, ಸರಿ ನೀನ್ ಬರಿ. ನಾನು ಹೆಂಗೋ ಫಾಸ್ಟ್ ಆಗಿ ಬರೀತೀನಿ, ಹಾಗಾಗಿ ನನ್ಗೆ ತೊಂದರೆ ಇಲ್ಲ. ನೀನ್ ತುಂಬಾ ಸ್ಲೋ ಅಲ್ಲ ಬರೆಯೋದ್ರಲ್ಲಿ. ನೀನ್ ಇಲ್ಲೇ ಇರು, ನಾನು ಹೋಗ್ತೀನಿ. ಬಾಯ್ ಬಾಯ್ ಮೀನಾ. ಅತ್ತೆ ಹತ್ರ ಹೋಗಿ ಹೇಳ್ಬಿಟ್ಟು ಹೋಗ್ತೀನಿ. ಮೀನಾ ಹೋಗ್ತಾ ಇರೋದು ನೋಡಿದ್ರೆ ಬೇಜಾರಾಗ್ತಾ ಇದೆ. ಸರಿ ಇರ್ಲಿ, ಮೊದ್ಲಾದ್ರೆ ಅವ್ರ ಚಿಕ್ಕಮ್ಮ ತುಂಬಾ ಟಾರ್ಚರ್ ಮಾಡ್ತಾ ಇದ್ರು, ಈಗ ಅವ್ರು ತುಂಬಾ ಒಳ್ಳೆಯವರಾಗಿದಾರಲ್ಲ. ಮೀನಂಗೇನು ಮಾಡಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ಹೋಗಿ ಹೋಮ್ವರ್ಕ್ ಮಾಡ್ಬಿಟ್ಟು ಆ ಬದನೆಕಾಯಿ ಬೀಜಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಆ ಕುಂಭಕರ್ಣ ಸರ್ಗೆ ಏನಾದ್ರು ಮಾಡ್ಬೇಕು. ತುಂಬಾ ಮೋಸ ಅವರು. ನಾನು ಮನೆ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿದಷ್ಟೇ, ಅಷ್ಟು ಬೇಗ ಇಷ್ಟೊಂದು ಜನನ್ ಬಿಟ್ಟು ಎಷ್ಟು ಬೇಗ ಮಾಡ್ಕೊಟ್ಬಿಟ್ರು ರೀ. ನೀವು ಇಷ್ಟು ಬೇಗ ಮಾಡ್ತೀರಿ ಅಂತ ಒಂಚೂರು ಅನ್ಕೊಂಡೇ ಇರ್ಲಿಲ್ಲಪ್ಪ. ಅದು ಇಲ್ಲಂಗೆ ಟಿವಿನೂ ಆರ್ಡರ್ ಮಾಡಿ ತಗೊಂಡ್ಬಂದ್ಬಿಟ್ರಲ್ಲ ನೀವು, ನಾನು ಕೇಳಿದೆ ಅಂತ. ಬಹಳ ಸಂತೋಷ ಆಗ್ತಿದ್ದೀರಿ ನನಗೆ. ಇದು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ ನೋಡೋಣ. ಟಿವಿ ಆರ್ಡರ್ ಮಾಡಿದ್ದೆ, ಈ ಡೇಟಿಗೆ ತಗೊಂಬ ಅಂತ ಹೇಳಿದ್ದೆ, ಅವನು ಕರೆಕ್ಟಾಗಿ ತಂದ್ಬಿಟ್ಟ. ಜನ ಬೇಕಂತ ಹೇಳಿ ಒಂದ್ ವಾರ ಆಗ್ತಾ ಬಂತು, ಅವರು ಈ ಕಳಿಸ್ತೀನಿ ಅಂತ ಹೇಳಿ ಇವತ್ತು ಕಳಿಸ್ತಾ ಬಂದ್ ಅವರು ಒಂದೇ ದಿನದಲ್ಲಿ ಮಾಡ್ಕೊಟ್ಟೋಗ್ಬಿಟ್ರು. ಇನ್ನೇನು ನಮ್ಗೆ ಲಾಭ ಈಗ. ಹೌದು ರೀ, 4-5 ಜನ ಬಂದ್ರಾ? ಇವ್ರು ಹೆಂಗಪ್ಪ ಮಾಡ್ತಾರೆ ಇಷ್ಟ ಜನ? ಸುಮ್ಮನೆ ಸಂಬಳ ತಗೊಳಕ್ ಬಂದಿದ್ದಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಎಲ್ಲ ಸೇರ್ಕೊಂಡು ಮನೆ ಫುಲ್ಲು ಕ್ಲೀನ್ ಮಾಡಿ ಪೇಂಟ್ ಮಾಡಿ ಕೊಟ್ಟೋಗ್ಬಿಟ್ರು. ಸರಿ ತಡಿ, ಅಲ್ಲಿ ಹೆಂಗ್ ಮಾಡಿದಾರಂತ ನೋಡೋಣ. ಬನ್ರಿ, ಒಳಗ್ ಬಂದ್ ನೋಡ್ರಿ. ಪರವಾಗಿಲ್ಲ, ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಏನು ಈ ರೂಮ್ ಮಾತ್ರ ಖಾಲಿ ಖಾಲಿ ಇದ್ದಂಗೆ ಕಾಣ್ತಾ ಇದೆ. ಅಲ್ಲ ರೀ, ಈ ರೂಮಲ್ಲಿ ಏನ್ರಿ ಇತ್ತು? ಅಲ್ಲಲ್ಲಿ ಸ್ವಲ್ಪ ಗಲೀಜಾಗಿ ಪೆಟ್ಟಿಗೆ ಅದು ಇದು ಅಂತ ಬ್ಯಾಗ್ ಎಲ್ಲ ಬಿದ್ದಿದ್ವು, ಅವೆಲ್ಲ ತೆಗೆದು ಆ ಕಡೆ ಕಸಕ್ ಆ ಕಡೆ ಅಂತ ಹಾಕ್ಬಿಟ್ಟಿರಿ ನಾನು. ಹಂಗೆ ಪೇಂಟ್ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಮಾಡ್ಕೊಡ್ರಿ ಅಂತ ಹೇಳಿದೆ. ಅದೇ ತರ ಬಂದವ್ರು ಕೆಲಸದವರು ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದಾರೆ ರೀ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕ್ಲೀನ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಏನೋ ಒಂದು ಇಲ್ಲದೆ ಇದ್ದಂಗಿದೆಯಲ್ಲ. ಆ ಪೆಟ್ಟಿಗೆ ಒಂದಿತ್ತಲ್ಲ, ಅದೆಲ್ಲಿ? ಅದೊಂದು ಕಬ್ಬಿಣದ ಪೆಟ್ಟಿಗೆ ಅಲ್ಲ ರೀ? ಹೌದೌದು, ಅದೆಲ್ಲಿ? ಅದೇನ್ರಿ, ಅದು ಹಂಗೆ ತುಕ್ಕಿಡ್ದೋಗಿತ್ತು ರೀ, ಅಲ್ಲಲ್ಲಿ ತೂತಾಗಿತ್ತು. ಅದಕ್ಕೆ ಅದನ್ನ ಇಟ್ಕೊಂಡು ಏನ್ ಮಾಡೋದು ಅಂತ ಗುಜ್ರಿ ಕೊಟ್ಬಿಟ್ಟೆ. ಅವ್ನು ತಗೊಂಡೋಗ್ಬಿಟ್ಟ ಅದನ್ನ. ಬರೀ 15 ರೂಪಾಯಿ ಕೊಟ್ಟಾರಿ ಅಷ್ಟೇ ರೀ. ದುರ್ಗಾ, ಮನೆಯಿಂದ ಒಂದು ವಸ್ತುನ ಹೊರಗಡೆ ಹಾಕುವಾಗ ನನ್ನ ಹತ್ರ ಒಂದು ಮಾತು ಕೇಳ್ಬೇಕಂತ ಇಲ್ವಾ ನಿಂಗೆ? ಯಾರನ್ನ ಕೇಳಿ ನೀನು ಅದನ್ನ ಬಿಸಾಡ್ದೆ? ಅದನ್ನ ಮೊದ್ಲೀಗ ತಗೊಂಬಂದ್ರೆ ಆಯ್ತು. ನೀನು ಹೋಗು, ಆ ಗುಜ್ರಿಯನ್ನು ಎಲ್ಲಿದ್ದಾನಂತ ಹುಡುಕೊಂಡು ಅದನ್ನ ತಗೊಂಡ್ ಬಾ ಮೊದ್ಲು, ಹೋಗು. ಅಯ್ಯೋ ರೀ, ನಾನು ಅವನನ್ನ ಎಲ್ಲಂತ ಹುಡ್ಕಕ್ ಹೋಗ್ಲಿ? ಅವನು ಈ ಊರ್ನವ್ರಲ್ಲ, ಬೇರೆ ಊರ್ನವ್ರು. ಈಗ ಮನೆ ಮನೆ ಗುಜ್ರಿ ಇದೆ ಅಂತ ಕೇಳ್ಕೊಂಡ್ ಬಂದ, ನಾನೇ ತೆಗೆದು ಕೊಟ್ಟೆ. ನೀವು ಏನ್ರಿ ಹಿಂಗ್ ಕೇಳ್ತಾ ಇದೀರಾ? ಅದ್ರಲ್ಲಿ ಏನಿತ್ತು? ಕಿತ್ತೋಗಿರಂತ ಆ ಪೆಟ್ಟಿಗೆ ಬೇಕು ಅಂತ ಕೇಳ್ತೀರಲ್ಲ ನೀವು. ಅದ್ರಲ್ಲಿ ಏನಿದ್ರೆ ನಿನಗೇನು? ಅದು ಮೀನವ್ರ ಅಮ್ಮನ್ ಪೆಟ್ಟಿಗೆ ಗೊತ್ತಾ? ಅದ್ರಲ್ಲಿ ಅವ್ಳ ಫೋಟೋ ಇತ್ತು, ಅದು ಒಂದೇ ಫೋಟೋ ಇದ್ದಿದ್ದು. ನಿನ್ನ ಅದನ್ನ ತೆಗೆದು ಗುಜ್ರಿ ಹಾಕ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ, ನಾನೀಗ ಆ ಫೋಟೋ ಏನ್ ಮಾಡ್ಲಿ? ಹಲೋ, ಆ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಗೊತ್ತಿತ್ತಾನೆ ನಾನು ಹಾಕಿದ್ದು. ಅವಳೇ ಇಲ್ದೇ ಇರುವಾಗ ಆ ಪೆಟ್ಟಿಗೆ ಹಾಕಿ ನನ್ನ ಮನೇಲಿ ಇರ್ಬೇಕು. ಅದಕ್ಕೆ ಯಾವಾಗಾದ್ರೂ ಟೈಮ್ ಬರುತ್ತೆ ಅದನ್ನ ಎತ್ತಿ ಹೊರಗಡೆ ಹಾಕೋಣ ಅಂತ ಇದ್ದೆ. ಒಳ್ಳೆ ಸಮಯ ಬಂತು, ಎತ್ತು ಬಿಸಾಡ್ಬಿಟ್ಟೆ. ಒಂದೇ ಒಂದು ಫೋಟೋ ಇದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಪೆಟ್ಟಿಗೆ ನಾವು ತೆರೆದೇ ನೋಡ್ಲಿಲ್ಲ, ತೆಗೆದು ಹಂಗೆ ಬಿಸಾಡ್ಬಿಟ್ಟೆ. ಹೆಂಗೋ ಒಂದು ದರಿದ್ರ ಮನೆ ಬಿಟ್ಟು ಹೋಯ್ತು. ಆಯ್ತಕ್ಕ, ಪರವಾಗಿಲ್ಲ, ಬರ್ಲಿ ಬಿಡಿ, ಇರ್ಲಿ, ಏನಾಯ್ತು? ಸರಿ ಆಯ್ತಕ್ಕ. ಯಾರು ಅದು ಫೋನಲ್ಲಿ? ಅಕ್ಕನೇ ಫೋನ್ ಮಾಡಿದ್ದು. ಮೀನಾ ಇಲ್ಲೇ ಬಂದಿರ್ತೀನಿ ಅಂತ ಬ್ಯಾಗ್ ತಗೊಂಡ್ ಬರ್ತಾ ಇದ್ದಾಳಂತೆ. ಹೌದೇನ್ರಿ? ಮೀನನ್ನ ನಾನೇ ಕರೆಯೋಣ ಅಂತ ಇದ್ದೆ, ಸದ್ಯ ಅವಳೇ ಬರ್ತಾ ಇದ್ದಾಳೆ. ಪರವಾಗಿಲ್ಲ, ಏನಾಯ್ತೋ ಏನೋ ಅವಳಿಗೆ ಇಲ್ಲಿ ಇರ್ಬೇಕು ಅಂತ ಅನ್ಸಿದೀನೋ, ಅದಕ್ಕೆ ಬರ್ತಾ ಇದ್ದಾಳೆ. ಮೀನಾ ಬಾರಮ್ಮ, ಮೊದ್ಲು ಮನೆಗ್ ಬಾ. ಮೀನನ್ ವಿಷಯ ಬಿಡು, ಇದು ಅವಳ ಮನೆ. ಅವಳು ಯಾವಾಗ ಬೇಕಾದ್ರೂ ಬರ್ತಾಳೆ ಇಲ್ಲ ಹೋಗ್ತಾಳೆ. ನೀನ್ ಹೇಳು, ಯಾಕೆ ಇದನ್ನ ತೆಗೆದು ಬಿಸಾಡ್ದೆ ಪೆಟ್ಟಿಗೆನಾ? ಅಯ್ಯೋ ರೀ, ಗೊತ್ತಿಲ್ಲದೆ ಬಿಸಾಡ್ಬಿಟ್ಟೆ ರೀ. ನಿಮ್ ಕಾಲಿ ಬೇಕಾ ಬಿಡ್ತೀನಿ, ಯಾಕ್ರಿ ಮತ್ತೆ ಮತ್ತೆ ಅದನ್ನೇ ತಿರ್ಸಿ ಮಾತಾಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲ ಅದು ಈ ತರ ಪೆಟ್ಟಿಗೆ ಅಂತ. ಇದು ಗೊತ್ತಾಗಿತ್ತು ಅಂದ್ರೆ ಅದನ್ನ ಹಂಗೆ ಇಡ್ತಾ ಇದ್ದೆ ನಾನು. ಸುಮ್ಗೆ ಈ ತರ ಬೈತಾ ಇರ್ಬೇಡ್ರಿ. ನಾನು ಬಹಳ ಸಂತೋಷವಾಗಿದ್ದೆ, ಮನೆ ಎಲ್ಲ ಕ್ಲೀನ್ ಆಯ್ತು ಅಂತ. ಅದ್ರಲ್ಲಿ ಇನ್ನೊಂದು ಸಂತೋಷ, ಮೀನಾ ಬೇರೆ ಮನೆ ಬರ್ತಾ ಇದ್ದಾಳೆ ಅಂತ. ಅದ್ರಲ್ಲಿ ನೀವು ಈ ತರ ಟಾರ್ಚರ್ ಮಾಡ್ಬೇಡ್ರಿ, ಸುಮ್ಕಿರಿ. ಚಿಕ್ಕಮ್ಮ, ಅಪ್ಪ, ನೀವು ಬಂದ್ಬಿಟ್ರ ಕೆಲ್ಸದಿಂದ? ನಾನಿವತ್ತು ಪರ್ಮಿಷನ್ ಕೇಳ್ಕೊಂಡು ಮಧ್ಯಾಹ್ನ ಬಂದ್ಬಿಟ್ಟೆ. ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಾ, ಅದಕ್ಕೆ ಏನ್ ಮಾಡ್ತಾ ಇದೆ ಅಂತ ನೋಡಕ್ಕಂತಾನೆ ಬಂದೆ. ಬಾ ಮೀನಾ. ಅಪ್ಪ, ಮನೆ ಎಲ್ಲ ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದೀರಾ. ಮತ್ತೆ ಹೊಸ ಟಿವಿ ತಂದಿದ್ದೀರಾ, ಅಷ್ಟು ದೊಡ್ಡ ಟಿವಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಷ್ಟು ದೊಡ್ಡ ಟಿವಿ. ನಿಮ್ ಚಿಕ್ಕಮ್ಮ ಕೇಳ್ತಾನೆ ಇದ್ಲಾ, ಅದಕ್ಕೆ ದೊಡ್ಡ ಟಿವಿ ತಗೊಂಡ್ಬಂದೆ. ಚೆನ್ನಾಗಿದ್ಯಾ ಮೀನಾ?
ಚೆನ್ನಾಗಿದೆ ಅಪ್ಪ. ಹೌದು, ಯಾಕೆ ಮೀನಾ ಇಲ್ಲೇ ಬರ್ತೀನಿ ಅಂತ ಬಂದ್ಬಿಟ್ಟಂತೆ? ಏನಾಯ್ತು? ಅಚ್ಚಿ ಏನಾದ್ರು ಟಾರ್ಚರ್ ಮಾಡಿದ್ಲಾ? ಛೇ ಛೇ, ಆ ತರ ಎಲ್ಲ ಏನಿಲ್ಲಪ್ಪ. ನನ್ಗೆ ಯಾಕೋ ಇಲ್ಲಿ ಇರ್ಬೇಕು ಅಂತ ಅನಿಸ್ತಾ, ಅದಕ್ಕೆ ಬಂದ್ಬಿಟ್ಟೆ. ಏನಾಯ್ತಪ್ಪ? ಏನಿಲ್ಲ ಮೀನಾ, ಇದು ನಿನ್ ಮನೆ, ಅದು ನಿನ್ ಮನೆ. ನಿನ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿರು, ಆಯ್ತಾ? ನಿನ್ನ ಯಾರು ಏನು ಹೇಳಲ್ಲ. ಆ ಆಯ್ತಪ್ಪ. ಅಪ್ಪ, ನನ್ ರೂಮು ತುಂಬಾ ಚೆನ್ನಾಗಿದೆ ಅಪ್ಪ. ಆದ್ರೆ ಆದ್ರೆ ಏನಪ್ಪ? ಏನಾಯ್ತು? ಆ, ನಿಮ್ಮಮ್ಮಂದು ಪೆಟ್ಟಿಗೆ ಐತಲ್ಲ ಮೀನಾ, ಆ ಹೌದಪ್ಪ. ನಿನ್ ಚಿಕ್ಕಮ್ಮ ಗೊತ್ತಿಲ್ಲದೆ ಆ ಪೆಟ್ಟಿಗೆನ ತೆಗೆದು ಗುಜರಾಣಿಗೆ ಹಾಕ್ಬಿಟ್ಲು. ಆ ಹೌದಪ್ಪ. ಅಯ್ಯೋ. ಹೌದು ಕಣಮ್ಮ, ಅದ್ರಲ್ಲಿ ನಿಮ್ಮಮ್ಮಂದು ಒಂದೇ ಒಂದು ಫೋಟೋ ಇತ್ತು, ಅದನ್ನು ಈಗ ಇಲ್ಲ ಆಯ್ತು. ಅಯ್ಯೋ ಅಪ್ಪ, ನನಗೆ ಆ ಪೆಟ್ಟಿಗೆ ಹೋಯ್ತು ಅಂತ ಅಷ್ಟೇ ಬೇಜಾರು. ಆದ್ರೆ ಅಮ್ಮನ್ ಫೋಟೋ ಇಲ್ಲ ಅಂತಲ್ಲ, ಅಮ್ಮನ್ ಫೋಟೋ ನನ್ನ ಹತ್ರನೇ ಇರ್ಬೇಕು ಅಂತ ನಾನೇ ಇಟ್ಕೊಂಡಿದ್ದೀನಿ. ಅಯ್ಯೋ ಮೀನಾ, ಹೌದಾ? ಹೌದಪ್ಪ, ತಡೀರಿ ತೋರಿಸ್ತೀನಿ. ಇಲ್ಲಿ ನೋಡಿ ಅಪ್ಪ, ನಾನು ಬ್ಯಾಗಲ್ಲೇ ಇಟ್ಕೊಂಡಿದ್ದೀನಿ ಅಮ್ಮನ್ ಫೋಟೋ. ಡೈಲಿ ಒಂದ್ಸಲ ನೋಡೇ ನೋಡ್ತೀನಿ, ಅದಕ್ಕೆ ನಾನು ಇಲ್ಲಿಂದ ಹೋಗುವಾಗ ತಗೊಂಡೋಗ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ಯಾ ಮೀನಾ. ನೀನ್ ಮಾತ್ರ ಈ ಫೋಟೋ ತಗೊಂಡು ಹೋಗದೆ ಇದ್ದಿದ್ರೆ ಇವತ್ತು ಈ ಫೋಟೋನು ಇಲ್ಲೇ ಇರ್ತಾ ಇದ್ವಿ ನಾವು. ಅಪ್ಪ ಅಪ್ಪ, ಈ ಫೋಟೋನ ಅಲ್ಲಿ ಗೋಡೆಲ್ ಹಾಕೊಡಿ ಅಪ್ಪ. ಆಯ್ತು ಮೀನಾ, ಹಾಕೊಡ್ತೀನಿ. ದರಿದ್ರ, ಬಿಸಾಡ್ಬಿಟ್ಟೆ ಅನ್ಕೊಂಡಿದ್ದೆ, ಮತ್ತೆ ಬಂದ್ಬಿಡ್ತು. ಮೀನಾ, ನಾನೇ ನಿನ್ನ ಪ್ಲಾನ್ ಮಾಡಿ ಕೊರ್ಸೋಣ ಅನ್ಕೊಂಡಿದ್ದೆ. ನೀನಾಗೆ ಬಂದಿದ್ಯಲ್ಲ, ಬಾ, ಅದ್ರಲ್ಲೂ ಇದನ್ನು ಇಟ್ಕೊಂಡ್ ಬಂದಿದ್ಯಾ. ಎಲ್ಲದಕ್ಕೂ ಸೇರಿಸಿ ಒಂದೇ ಸಲ ನೀನ್ ಮಾಡ್ತೀನಿ. ದುರ್ಗಾ, ಏನ್ರಿ? ಹೆಂಗಿದೆ ದುರ್ಗಾ? ಇಲ್ಲೇ ಇರಲ್ಲ ಮೀನಾ, ಇಲ್ಲೇ ಇರ್ಲಲ್ಲ? ಅಲ್ಲೇ ಇರ್ಲಿ ಅಪ್ಪ. ಅಲ್ಲಿ ಇಡ್ರಿ, ಅಲ್ಲಿ ಚೆನ್ನಾಗಿದೆ ನೋಡಕ್ಕೆ, ಶ್ರೀದೇವಿ ತರನೇ ಇದಾರೆ. ಹೌದು, ಅವಳು ನೋಡಕ್ಕೆ ಶ್ರೀದೇವಿ ತರ ಇದ್ಲು. ಆದ್ರೆ ಏನ್ ಮಾಡೋದು? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊಂದು ಹೇಗೆ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.